ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಬ್ರದರ್ ಕಾಂಗ್ರೆಸ್ ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ ಕೊಡಿ, ಮತ್ತು ಕಾಂಗ್ರೆಸ್ ಮಾಡಿರೋ ದ್ರೋಹದ ಬಗ್ಗೆ ಅಪ್ಡೇಟ್ ಕೊಡಿ. ಯಾವುದು ದ್ರೋಹ ರೀ? ಯಾವುದು ದ್ರೋಹ ಇಲ್ಲ. ಇಲ್ಲಿ ಅವ್ರವ್ರ ಪಕ್ಷ ಉಳಿಸ್ಕೊಬೇಕು, ಆಯಾ ಪಕ್ಷಕ್ಕೆ ಆಯಾ ಪವರ್ನ ಉಳಿಸ್ಕೊಬೇಕು ಅಂದರೆ ಆಯಾ ಪಕ್ಷ ಆಯಾ ಟೈಮ್ಗೆ ಬದಲಾಗ್ತಾ ಇರಬೇಕು. ಇಲ್ಲಿ ದ್ರೋಹದ ಪ್ರಶ್ನೆನೇ ಬರೋಲ್ಲ. ಇವತ್ತು ನಾಳೆ ನಾನು ಅಧಿಕಾರದಲ್ಲಿ ಇರ್ತೀನಿ, ನಾನು ಇನ್ನೊಬ್ಬರು ಅಧಿಕಾರಕ್ಕೆ ಬರ್ತಾರೆ, ಎಲ್ಲರಿಗೂ ಅದು ಗೊತ್ತಿರೋದೆ. ಬಟ್ ಏನಂದರೆ ಆ ಪಕ್ಷ ಉಳಿಬೇಕು. ನೆಕ್ಸ್ಟ್ ಅಧಿಕಾರಕ್ಕೆ ಬರ್ಬೇಕಂದ್ರೆ ಪಕ್ಷನೇ ಇಲ್ಲ ಅಂದರೆ ಹೆಂಗಿಂದ ಅಧಿಕಾರಕ್ಕೆ ಬರ್ತಾರೆ? ಸೊ ಕಾಂಗ್ರೆಸ್ ಮಾಡೋದ್ರಲ್ಲಿ ತಪ್ಪು ಅಂತ ನನಗೇನು ಅನಿಸ್ತಿಲ್ಲ. ಮತ್ತು ಇನ್ನೊಬ್ಬರು ಕಾಂಗ್ರೆಸ್ ಬಗ್ಗೆ ಒಬ್ಬರು ಮೆಸೇಜ್ ಮಾಡಿದರು, ಬ್ರದರ್ ಏನಪ್ಪ ಅದು ಕೋಮುವಾದಿಗಳನ್ನ ತಡೆಯೋಕೆ ನಾವು ಅದನ್ನು ಸಪೋರ್ಟ್ ಮಾಡ್ತಾಯಿದ್ದೀವಿ ಅಂತ. ಬ್ರದರ್, ಇಲ್ಲಿ ಕೋಮುವಾದಿ ಅನ್ನೋದಿಲ್ಲ. ಮಾತಿಗೆ ಹೇಳ್ಬೋದು ಅಷ್ಟೇ ನಾವು ಕೋಮುವಾದಿನ ತಡೆಯೋಕ್ಕೆ ಅಂತ. ಆ್ಯಕ್ಚುಲಿ ಕಾಂಗ್ರೆಸ್ಗೆ ಇವಾಗ ಅಧಿಕಾರ ಬೇಕು. ಅದು ತಮಿಳ್ನಾಡಲ್ಲಿ ವಿಜಯ್ ಆಗಿ ಸುನಾಮಿಯಾಗಿ ಗೆದ್ದಿರೋದ್ರಿಂದ ಅವರಿಂದ ಇವ್ರು ನಿಂತಿದ್ದಾರೆ ಅನ್ನೋದು ನನಗನ್ಸುತ್ತೆ. ಮತ್ತು ವಿಜಯ್ ಅವರು ಕಾಂಗ್ರೆಸ್ ಜೊತೆ ಸೇರ್ತಾರಾ ಅಂತ ಇವತ್ತವರೆಗೂ ವಿಜಯ್ ಅವರು ಅಪ್ಡೇಟ್ ಮಾಡಿಲ್ಲ. ಊಹಾಪೋಹಗಳು ಬಗ್ಗೆ ನಾವು ಮಾತಾಡೋದು ಕಮ್ಮಿ ಮಾಡೋದು ತುಂಬ ಒಳ್ಳೆಯದು. ಮತ್ತು ಇನ್ನೊಂದಷ್ಟು ಜನ ಹೇಳ್ತಾ ಇದ್ದಾರೆ DMK ADMK ಇಬ್ಬರೂ ಒಂದಾಗಿ ಪಕ್ಷ ಮಾಡ್ತಾರೆ ಅಂತ. ಚಾನ್ಸಸ್ ಇರುತ್ತೆ. ಯಾಕೆಂದರೆ ನಮ್ಮ ಎದುರುಗಡೆ ಇನ್ನೊಬ್ಬರು ಬೆಳೀತಾರೆ ಅಂದಾಗ ಶತ್ರು ಮಿತ್ರ ಆಗೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಸಾರಿ, ನಂಗೆ ಡೈಲಾಗ್ ಕೆಳಗೆ ಬಂದಿರ್ಬೋದು. ಸೊ ಅದೇ ನಿಜ. ಸೊ ನೋಡೋಣ, ಬೆಳವಣಿಗೆ ಅದ್ರ ಬಗ್ಗೆ ಅದು ಆಗ್ತಾ ಇರುತ್ತೆ. ಬಟ್ ನನಗಂತೂ ಒಂದಂತೂ ಕನ್ಫರ್ಮು, DMK ADMK ಒಂದಾಗೋದು ತುಂಬ ಕಮ್ಮಿ. ಬಟ್ ಆಯಿತು ಅಂದರೆ ಇದೊಂದು ಹೇಳೋಕ್ಕಾಗದೇ ಇರೋಷ್ಟು ದೊಡ್ಡ ಟ್ವಿಸ್ಟು. ಥ್ಯಾಂಕ್ ಯು.